ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ನಮ್ಗೆ ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ, ಬರುತ್ತೆ ಅಂತ ಹೇಳ್ತೀರಾ, ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ 11ನೇ ಕಂತಿನ ಹಣದ ಬಗ್ಗೆ. ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ನಮಗಿನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ, ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಇನ್ನೂ ಕೂಡ ಬರ್ತಾ ಇಲ್ವಲ್ಲ, ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಗಿ ಒಂದು 5ರಿಂದ 10 ಲಕ್ಷ ಜನ ಫಲಾನುಭವಿಗಳು ಕೂಡ ರಿಸೀವ್ ಮಾಡಿಕೊಂಡ್ರು, ಮತ್ತು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ರು. ಅದನ್ನು ಸರ್ಕಾರದಿಂದನೇ ಸ್ಟಾಪ್ ಮಾಡಿದರು. ಇವಾಗ ನೀವು ನೋಡಿರ್ಬೋದು, ಪ್ರತಿ ತಿಂಗಳು ಕೂಡ ಹಣ ಬಿಡುಗಡೆ ಮಾಡಿದ ತಕ್ಷಣವೇ ಎಲ್ಲರಿಗೂ ಬರೋದಿಲ್ಲ ಅಲ್ವಾ. ಇವತ್ತೇನಾದರೂ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಎಲ್ಲರಿಗೂ, ಎಲ್ಲ ಫಲಾನುಭವಿಗಳಿಗೂ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಗುತ್ತೆ. ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ನಿಮಗೆ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು, ಇವತ್ತೇ ಬೇಕಿದ್ರೂ ಕೂಡ ಬರ್ಬೋದು, ಅಥವಾ ಒಂದು ವಾರ ಬಿಟ್ಟಾದರೂ ಕೂಡ ಬರ್ಬೋದು, ಅಥವಾ 15 ದಿನ ಬಿಟ್ಟಾದರೂ ಕೂಡ ಬರ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಹಾಕಿದ ತಕ್ಷಣವೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಹಾಕಿದ ತಕ್ಷಣವೇ ಬರೋದು ಇಲ್ಲ. ಸೊ ಹಾಗಾಗಿ ಯಾವಾಗ ಬೇಕಿದ್ರೂ ಬರುತ್ತೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿಕೆನ ಕೊಟ್ಟಿದ್ದಾರೆ ಅಂತಂದರೆ, ಸಾಕಷ್ಟು ಜನ ಕೇಳ್ತಾ ಇದ್ದರು 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ, ಎಲೆಕ್ಷನ್ ರಿಸಲ್ಟ್ ಬಂದಾಗಿಂದನೂ ಕೂಡ ಇನ್ನೂ ಮಾಡಿಲ್ವಲ್ಲ, ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿಕೆನ ಕೊಟ್ಟಿದ್ದಾರೆ ಅಂತಂದರೆ, ನಾವು ಮೇ ತಿಂಗಳವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಕ್ಲಿಯರ್ ಮಾಡಿದ್ದೀವಿ, ಯಾವುದೂ ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. ಮೇದು ಕೊಡಬೇಕಾಗಿದ್ದು ಮೇನಲ್ಲೇ ಕ್ಲಿಯರ್ ಮಾಡಿದ್ದೀವಿ, ನಾವು ಜೂನ್ದಷ್ಟೇ ಕೊಡಬೇಕಾಗಿದ್ದು. ಸೊ ಹಾಗಾಗಿ ಜೂನ್ದನ್ನು ಮಾತ್ರನೇ ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ನಾವು ಟ್ರೆಜರಿಗೆ ಕೊಟ್ಟಿದ್ದೀವಿ, ಟ್ರೆಜರಿಯಿಂದ ಎಲ್ಲ ಕಡೆಗೂ ಬಿಡುಗಡೆ ಆಗಿದೆ. ಕೆಲವೊಂದಿಷ್ಟು ಕಡೆ ಎಲ್ಲೆಲ್ಲಿ ಬಿಡುಗಡೆ ಆಗಬೇಕೋ, ಎಲ್ಲೆಲ್ಲಿ ಹೋಗಬೇಕೋ ಅದು ಇವತ್ತು ನಾಳೆ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ಫಲಾನುಭವಿಗಳು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ 31 ಡಿಸ್ಟಿಕ್ಕಿಗೂ ಕೂಡ ಹಣನ ರಿಲೀಸ್ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜನ ಫಲಾನುಭವಿಗಳು 2,000 ಹಣನ ಪಡ್ಕೊಂಡಿದ್ದಾರೆ. ಸೊ ಇದೇ ರೀತಿಯಾಗಿ 15ನೇ ತಾರೀಕುವರೆಗೂ ಕೂಡ ನಾವು ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇವತ್ತು ಹಾಕಿದ್ದಾರೆ ಅಂತಂದರೆ ಇವತ್ತೇ ಬರೋದಿಲ್ಲ, 15ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ 15ನೇ ತಾರೀಕಷ್ಟರಲ್ಲಿ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ. ನಿಮಗೆ ಪ್ರತಿ ತಿಂಗಳು ಯಾವ ಖಾತೆಗೆ ಬರುತ್ತೋ ಅದನ್ನು ಆವಾಗವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಇವತ್ತೇ ಬರುತ್ತೆ ಅಂತ ಇಲ್ಲಿ ಹೇಳೋದಕ್ಕಾಗಲ್ಲ. ಸೊ ಚೆಕ್ ಮಾಡ್ಕೋತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಒಂದೊಂದು ಸರಿ ಏನಾಗಿರುತ್ತೆ ಅಂತಂದರೆ, ನೀವು ಚೆಕ್ ಮಾಡ್ಕೊಂಡಿರಲ್ಲ, ಆದರೂ ನಮಗೆ ಬಂದಿರಲ್ಲ ಅಂತ ಕೇಳ್ತಾ ಇರ್ತೀರಾ. ಪ್ರತಿದಿನವೂ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 11ನೇ ಕಂತಿನ ಹಣ ಫೈನಲ್ ಆಗಿ ರಿಲೀಸ್ ಆಗಿರೋದು ಅಂತೂ ನಿಜ, ಬಟ್ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ ಅಷ್ಟೇ. ಸರ್ಕಾರದಿಂದನೇ ಸ್ವಲ್ಪ ಸ್ಟಾಪ್ ಮಾಡಿದ್ರಲ್ಲ, ಸೊ ಹಾಗಾಗಿ ಬಂದಿಲ್ಲ. ಇವಾಗ ಎಲ್ಲರಿಗೂ ಕೂಡ ಬರ್ತಾ ಇದೆ. ಇವತ್ತಿಂದ ತುಂಬ ಫಾಸ್ಟಾಗಿ ತುಂಬ ಜನ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ. ಎಲ್ಲರೂ ಕೂಡ ಅಷ್ಟೇ ನಿಧಾನವಾಗಿ ಪಡ್ಕೊಳ್ಳಿ. ಹಾಗೆ 12ನೇ ಕಂತಿನ ಹಣದಿಂದ ಇನ್ನು ಮುಂದೆ 12, 13, 14ನೇ ಕಂತು ಏನು ಬರೋದು, ಇನ್ನು ಮುಂದೆ ಕಂತು ಬರ್ತಾವಲ್ಲ, ಅದೆಲ್ಲನೂ ಕೂಡ ನಾವು ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕಷ್ಟರಲ್ಲೇ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಯಾರಿಗೂ ಕೂಡ ಗೊಂದಲ ಬೇಡ, ಯಾವಾಗ ಬರುತ್ತೆ, ಇವತ್ತು ಬರುತ್ತೋ, ನಾಳೆ ಬರುತ್ತೋ, ಈ ತಿಂಗಳು ಬರುತ್ತೋ, ಮುಂದಿನ ತಿಂಗಳು ಬರುತ್ತೋ ಅನ್ನೋದು ಯಾರಿಗೂ ಕೂಡ ಗೊಂದಲ ಬೇಡ. ನಾವು ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕೊಳಗಷ್ಟರಲ್ಲಿ ಎಲ್ಲ ಫಲಾನುಭವಿಗಳು ಕೂಡ ನಾವು ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇನೆ ಒಂದು ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದಿನ ತಿಂಗಳಿಂದ ಯಾರೂ ಕಾಯೋದು ಬೇಕಾಗಲ್ಲ. ಅಂತಂದರೆ ಜುಲೈ ಇದೇ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕಷ್ಟರಲ್ಲಿ 12ನೇ ಕಂತಿನ ಹಣನೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. 15ನೇ ತಾರೀಕುವರೆಗೂ ಏನು ಇದೆ ಅಲ್ಲಿವರೆಗೂ ಕೂಡ 11ನೇ ಕಂತಿನ ಹಣನ ಹಾಕ್ತಾರೆ. 15ನೇ ತಾರೀಕು ಆದಮೇಲೆ 21ನೇ ತಾರೀಕು ಬರುತ್ತಲ್ವಾ, 21ರಿಂದ 26ನೇ ತಾರೀಕುವರೆಗೂ ನಾವು 12ನೇ ಕಂತಿನ ಹಣನ ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಹೇಳೋದಾದರೆ ಇದೇ ತಿಂಗಳಲ್ಲಿ 2 ಕಂತಿನ ಹಣನೂ ಕೂಡ ನೀವು ರಿಸೀವ್ ಮಾಡ್ಕೋತೀರಾ. 11ನೇ ಕಂತಿನ ಹಣನೂ ಕೂಡ ಅಷ್ಟೇ ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಂತಿಷ್ಟೇ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿಲ್ಲ. ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು, ಇವತ್ತು ಇಷ್ಟು ಜಿಲ್ಲೆಗಳಿಗೆ, ನಾಳೆ ಇಷ್ಟು ಜಿಲ್ಲೆಗಳಿಗೆ ಅಂತ. ಖಂಡಿತವಾಗ್ಲೂ ಸರ್ಕಾರ ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆ ಅಂತ ನಿಜವಾಗ್ಲೂ ಬಿಡುಗಡೆ ಮಾಡಲ್ಲ. ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾರೆ.
ಬಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಡಿಸ್ಟ್ರಿಕ್ಕಲ್ಲಿ 2 ಲಕ್ಷ ಜನಕ್ಕೆ ಬರುತ್ತೆ, ಒಂದು ಡಿಸ್ಟ್ರಿಕ್ಕಲ್ಲಿ 50,000 ಜನಕ್ಕೆ ಬರುತ್ತೆ. ಈ ರೀತಿಯಾಗಿ ವೇರಿ ಆಗುತ್ತೆ ಅಷ್ಟೇ. ಪ್ರತಿದಿನವೂ ಪ್ರತಿ ಡಿಸ್ಟ್ರಿಕ್ಕು ಕೂಡ ಬಿಡುಗಡೆ ಮಾಡ್ತಾರೆ. ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅಂದ್ಕೋತೀನಿ. ಗೊತ್ತಾಗಿದ್ದರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ.